ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತೊಂದು ಫ್ಯಾಂಟಾಸ್ಟಿಕ್ ಆಗಿರೋ ಸೂಪರ್ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಹಬ್ಬಕ್ಕೆ ಹೆಲ್ಪ್ ಆಗೋವಂಥ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ನೀವು ಈಗಾಗಲೇ ತಮ್ಲೈನಲ್ಲಿ ನೋಡಿರೋ ಥರ ಹೌದು. ಸೊ ಸ್ಯಾರಿನ ಲೆಹೆಂಗಾ ಆಗಿ ಯಾವ ರೀತಿ ನಾವು ಡ್ರೇಪ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸೊ ನನಗೆ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಒಂದು 80% ಅಷ್ಟು 70% 80% ಅಷ್ಟು ಫೀಮೇಲ್ ಫಾಲೋವರ್ಸೇ ಜಾಸ್ತಿ ಇರೋದ್ರಿಂದ ಸೊ ನನ್ನೆಲ್ಲ ಫಾಲೋವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಇವತ್ತು ಲೆಹೆಂಗಾ ಡ್ರೇಪಿಂಗ್ನ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಹಬ್ಬಗಳು ಸಾಲಾಗಿ ಹತ್ತತ್ರ ಇದೆ. ನೀವು ಯಾವುದೇ ಹಬ್ಬಕ್ಕಾದ್ರೂ ಸೊ ನಿಮ್ಮ ಹತ್ರ ಇರೋ ಹಳೆಯದಾಗಿ ನೀವು ತುಂಬ ಸಲ ವೇರ್ ಮಾಡೋದಕ್ಕೆ ಬೇಜಾರು ಅನ್ಸುತ್ತಲ್ವ, ಅಂಥ ಸೀರೆಯಲ್ಲಿ ನೀವು ಲೆಹೆಂಗಾ ಆಗಿ ಒಂದು ನ್ಯೂ ಲುಕ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಜಸ್ಟ್ 3 ಸ್ಟೆಪ್ಸಲ್ಲಿ ನಾನು ಈಸಿಯಾಗಿ ಹೇಳ್ಕೊಟ್ಬಿಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಫ್ರೆಂಡ್ಸ್, ಈಗಾಗಲೇ ನೀವು ಈ ಸ್ಯಾರಿನ ಲೆಹೆಂಗಾಗಿ ಉಟ್ಕೊಳ್ಳೋದನ್ನು ನೋಡಿರ್ಬೋದು. ಬಟ್ ನಾನೇನಪ್ಪ ಹೆಲ್ಪ್ಫುಲ್ಲಾಗಿ ಬಂದಿದ್ದೀನಿ ಅಂತಂದರೆ ಸೊ ಸೆಲ್ಫಾಗಿ ನೀವು ಯಾವ ರೀತಿ ಉಟ್ಕೋಬೋದು. ಸೊ ನೀವು ಇದು ಲೆಹೆಂಗಾನ ಬ್ಯಾಕ್ ಪ್ಲೇಟಿಂಗ್ ಮಾಡಬೇಕಾಗತ್ತೆ. ಸೊ ಅದನ್ನು ಯಾವ ರೀತಿ ಪಿನ್ ಮಾಡಬೇಕು, ಟಕ್ ಮಾಡಬೇಕು, ಏನು ಟ್ರಿಕ್ಸ್ ಯೂಸ್ ಮಾಡಿದ್ರೆ ಸೆಲ್ಫಾಗಿ ನಾವೇ ಯಾರದೇ ಹೆಲ್ಪ್ ಇಲ್ದಲೆ ನೀವೇ ಉಟ್ಕೋಬಹುದು ಅಂತ ಸೊ ಈ ವಿಡಿಯೋದಲ್ಲಿ ಹೇಳ್ಕೊಟ್ಬಿಡೋಣ ಅಂತ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಏನೇ ಒಂದು ಮಾಡಬೇಕಂದ್ರೂ ಒಬ್ಬರು ಬೇಕಪ್ಪ, ಪಾರ್ಲರಿಗೆ ಹೋಗ್ಬೇಕಪ್ಪ, ಮೇಕಪ್ಗೆ ಇನ್ನೊಬ್ರು ಬೇಕಪ್ಪ, ಹೆಲ್ಪ್ ಬೇಕಪ್ಪ ಅನ್ನೋದು ಅಷ್ಟು ಎಲ್ಲ ಟೈಮಿಗೂ ಸೂಟ್ ಆಗೋದಿಲ್ಲ ಮತ್ತು ಎಲ್ಲರಿಗೂ ಅದು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಸೆಲ್ಫಾಗಿ ಮೇಕಪ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಮತ್ತು ಸ್ಯಾರಿ ಡ್ರೇಪಿಂಗ್ ಆಗಿರಬಹುದು, ರೆಡಿ ಆಗೋದು ಏನೇ ಒಂದು ಕೆಲಸಕ್ಕೂ ಇಂಡಿವಿಜುವಲಾಗಿ ಮಾಡೋದನ್ನು ಕಲಿಬೇಕಾಗಿರುತ್ತೆ. ಅದಕ್ಕೊಂದು ದಾರಿನ ಹುಡ್ಕೋಬೇಕಾಗುತ್ತೆ. ಸೊ ಅದನ್ನು ಹೇಳ್ಕೊಡೋದಕ್ಕೆ ಇವತ್ತು ನಾನು ನಿಮ್ಮ ಜೀವಿತ ಬಂದಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಯಾವ ಸ್ಯಾರಿ ತುಂಬ ಸಲ ವೇರ್ ಮಾಡಾಗಿದೆ ಅಥವಾ ನಿಮ್ಗೆ ಇಷ್ಟ ಯಾವುದಾದ್ರೂ ಸ್ಯಾರಿಗೆ ನೀವು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಯೂಸ್ ಮಾಡಿ. ಸೊ ನಾನೀಗ ಹಬ್ಬಕ್ಕೆ ತೋರಿಸ್ತಾ ಇರೋದ್ರಿಂದ ಬಾರ್ಡರ್ ಸ್ಯಾರಿನೇ ತೊಗೊಂಡಿದ್ದೀನಿ. ಸೊ ನಾನು ನೋಡಿ ಈ ಸ್ಯಾರಿನ ತುಂಬ ಸಲ ಯೂಸ್ ಮಾಡಿದ್ದೀನಿ, ತುಂಬ ಸಲ ಸ್ಯಾರಿಯಾಗಿ ಉಟ್ಕೊಂಡಿದ್ದೀನಿ. ಸೊ ಇದನ್ನು ಲೆಹೆಂಗಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ ಇವತ್ತು ಟ್ರೈ ಮಾಡಿ. ನೋಡಿ, ನಾನು ಈ ಸ್ಯಾರಿನ ತೊಗೊಂಡಿದ್ದೀನಿ, ಹಬ್ಬಕ್ಕೆ ತೋರಿಸ್ತಾ ಇರೋದ್ರಿಂದ ನಾನು ಬಾರ್ಡ್ರ್ ಸ್ಯಾರಿ ತೊಗೊಂಡಿದ್ದೀನಿ. ನೀವು ಯಾವ ಸ್ಯಾರಿ ನೆಟ್ಟೆಡ್, ಶಿಫಾನ್ ಆಗಿರ್ಬೋದು, ಯಾವುದಾದ್ರೂ ಸ್ಯಾರಿ, ಕಾಟನ್ ಯಾವ್ದು ಬೇಕಾದರೂ ತೊಗೋಬೋದು. ಇಟ್ಸ್ ಯೋರ್ ವಿಶ್, ಕಂಪ್ಲೀಟ್ಲಿ ನಿಮ್ಮ ಇಷ್ಟ. ಸೊ ಇದಕ್ಕೆ ನೀವು ಯಾವಾಗ್ಲೂ ಆಪೋಸಿಟ್ ಕಲರ್ ಅಂದರೆ ಇದಕ್ಕೆ ಕಾಂಬಿನೇಷನ್, ನೀವು ಯಾವ ಸ್ಯಾರಿ ತೊಗೊಂಡಿರ್ತೀರ ಅದ್ರ ಕಾಂಬಿನೇಷನಲ್ಲಿ ನೀವು ಸ್ಕರ್ಟ್ ಮತ್ತು ಬ್ಲೌಸ್ನ ಇದು ಮಾಡ್ಕೊಳ್ಳಿ, ಮ್ಯಾಚ್ ಮಾಡ್ಕೊಳ್ಳಿ. ನಾನು ಈಗ ಎಲ್ಲರಿಗೂ ಯೂನಿವರ್ಸಲಾಗಿ ತೋರಿಸ್ತಾ ಇರೋದ್ರಿಂದ ಸೊ ಈ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಇದು ಗೋಲ್ಡ್ ಕಲರ್ ಸ್ಕರ್ಟು ನೋಡಿ ಫ್ರೆಂಡ್ಸ್, ಇದು ಗೋಲ್ಡ್ ಕಲರ್ ಸ್ಕರ್ಟು. ಸೊ ಇದರಲ್ಲಿ ಕ್ಯಾನ್ ಇದ್ರೂ ಒಳ್ಳೆಯದು. ನೀವು ಕ್ಯಾನ್ ಸ್ಕರ್ಟ್ ಕೊಡಿ ಅಂದರೆ ರೆಡಿ ಇರುತ್ತೆ. ಎಲ್ಲಿ ಕಟ್ ಪೀಸ್ ಶಾಪ್ಗಳಿರುತ್ತಲ್ವ, ಸೊ ಅಲ್ಲಿ ಕ್ಯಾನ್ ಸ್ಕರ್ಟು ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಸ್ಟಿಚ್ ಇಲ್ಲ ಅಂತಂದರೆ ನೀವು ಒಂದು ಕ್ಯಾನ್ ಸ್ಕರ್ಟ್ನ ಗೋಲ್ಡ್ ಕಲರ್ ಆಗಿರ್ಬೋದು ಅಥವಾ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸ್ಟಿಚ್ ಮಾಡಿಸ್ಕೋಬಹುದು. ಸೊ ಬ್ಲೌಸ್ನ ಆ ಕ್ಯಾನ್ ಇದ್ರ ಕಲರು ಮ್ಯಾಚ್ ಮಾಡ್ಕೊಳ್ಳಿ. ಇಟ್ಸ್ ಕಂಪ್ಲೀಟ್ಲಿ ಲೆಫ್ಟ್ ಟು ಯು ದ್ಯಾಟ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಕಲರು ಅಥವಾ ಈ ಕಾಂಬಿನೇಷನ್ ಚೆನ್ನಾಗಿದೆ ಅನಿಸುತ್ತೆ, ಇದು ಕಂಪ್ಲೀಟ್ಲಿ ನಿಮಗೆ ಇಷ್ಟ. ಸೊ ನಾನು ಕಲರ್ ಕಾಂಬಿನೇಷನ್ ಬಗ್ಗೆ ಇದರಲ್ಲಿ ಏನು ರಿಸ್ಟ್ರಿಕ್ಷನ್ ಮಾಡ್ತಾಯಿಲ್ಲ. ಸೊ ನಾನು ಜನ್ರಲಾಗಿ ಎಲ್ಲರಿಗೂ ತೋರಿಸ್ತಾ ಇರೋದ್ರಿಂದ ಈ ಗೋಲ್ಡ್ ಕಲರ್ಸ್ ಬ್ಲೌಸ್ ಮತ್ತು ಈ ಗೋಲ್ಡ್ ಕಲರ್ ಸ್ಕರ್ಟ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನೋಡಿ, ನೀವು ಗೋಲ್ಡ್ ಕಲರ್ ಸ್ಕರ್ಟ್ ಮತ್ತು ಗೋಲ್ಡ್ ಕಲರ್ ಬ್ಲೌಸ್ ಎಲ್ಲರ ಹತ್ರ ಇದ್ದೇ ಇರುತ್ತೆ ಗೋಲ್ಡ್ ಕಲರು, ಐ ಆಮ್ ಡ್ಯಾಮ್ ಶ್ಯೂರ್. ಬಟ್ ಸ್ಕರ್ಟ್ ನೀವೇನಾದರೂ ಗೋಲ್ಡ್ ಕಲರ್ ತೊಗೊಂಡ್ರೆ ರೆಡ್ ಮ್ಯಾಚ್ ಮಾಡ್ಬೋದು, ಗ್ರೀನ್ ಮ್ಯಾಚ್ ಮಾಡ್ಬೋದು, ಬ್ಲೂ ಮ್ಯಾಚ್ ಮಾಡ್ಬೋದು, ಆ್ಯಂಡ್ ಲೈಟ್ ಬ್ಲೂ, ಎನಿ ಕಲರ್ ಗೋಲ್ಡ್ ಗೋಸ್ ವಿತ್ ಎನಿ ಕಲರ್ ಅಂತಾರಲ್ಲ ಆ ಥರ ಗೋಲ್ಡ್ ಒಂದು ಸ್ಕರ್ಟ್ ನೀವು ತೊಗೊಂಡ್ರೆ ಆ್ಯಸ್ ಯೂಶ್ವಲ್ ಬ್ಲೌಸ್ ಇದ್ದೇ ಇರುತ್ತೆ ಗೋಲ್ಡ್ ಕಲರ್ ಎಲ್ಲರ ಹತ್ರನೂ. ಸೊ ನೀವು ಸ್ಯಾರಿನ ಯಾವ್ದು ಬೇಕಾದ್ರೂ ಮ್ಯಾಚ್ ಮಾಡ್ಬೋದು. ಹಾಗಾಗಿ ನಾನು ಇವತ್ತು ಗೋಲ್ಡ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಬೇಗ ವೀಡಿಯೋನ ಸ್ಟಾರ್ಟ್ ಮಾಡಬೇಡ ಬನ್ನಿ. ಫ್ರೆಂಡ್ಸ್, ನಾನು ಈ ಸ್ಕರ್ಟ್ನ ವೇರ್ ಮಾಡ್ಕೊಂಡು ಬಂದುಬಿಡ್ತೀನಿ. ನೋಡಿ,
ಫ್ರೆಂಡ್ಸ್, ನಾನೀಗ ಸಿಂಪಲ್ 3 ಸ್ಟೆಪ್ಸಲ್ಲಿ ಸ್ಯಾರಿ ಕಮ್ ಲೆಹೆಂಗಾನ ಯಾವ ರೀತಿ ಡ್ರೇಪ್ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ. ನೋಡಿ, ನಾನೀಗ ಸ್ಕರ್ಟ್ನ ಹಾಕ್ಕೊಂಡಿದ್ದೀನಿ. ಇದು ಕ್ಯಾನ್ ಲೆಸ್ ಸ್ಕರ್ಟ್. ಸೊ ನಿಮ್ಗೇನಾದರೂ ಕ್ಯಾನ್ ಬೇಕಂದರೆ ನೀವು ಹಾಕಿಸ್ಕೋಬಹುದು. ಈ ಥರದೊಂದು ಸ್ಕರ್ಟ್ ತೊಗೊಂಡ್ರೆ ಅದಕ್ಕೆ ಕ್ಯಾನ್ನ ಹಾಕಿಸ್ಕೋಬಹುದು ಫ್ರೆಂಡ್ಸ್. ಸೊ ನೋಡಿ, ಸ್ಯಾರಿದು ಪಲ್ಲು ಪಾರ್ಟ್ನ ಫಸ್ಟ್ ನೋಡ್ಕೊಳ್ಳಿ. ಸೆರ್ಗಿರುತ್ತಲ್ವ ಪಲ್ಲು, ಅದನ್ನು ಫಸ್ಟು ಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಪ್ಲೀಟಿಂಗ್ದು ವಿಡಿಯೋ ಏನಾದರೂ ನಿಮಗೆ ಫ್ರೆಷರ್ಸ್ ಆಗಿದ್ದರೆ, ಈ ಪ್ಲೀಟಿಂಗ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ, ನಾನು ಇದಕ್ಕೆಲ್ಲ ಸಿಂಪಲ್ ಟ್ರಿಕ್ಸು ನಾನು ಲಾಸ್ಟ್ ಟೈಮ್ ಸ್ಯಾರಿ ಟ್ರಿಪ್ಪಿಂಗ್ ವಿಡಿಯೋ ಹಾಕಿದ್ನಲ್ವ, ಅದರಲ್ಲಿದೆ. ನೀವು ದಯವಿಟ್ಟು ಹೋಗಿ ಆ ವಿಡಿಯೋನ ಇನ್ ಡೀಟೇಲಾಗಿ ಚೆಕ್ ಮಾಡಿಕೊಂಡ್ರೆ, ಈ ಥರ ಪ್ಲೀಟ್ ಮಾಡೋಕ್ಕೆ ನಿಮಗೆ ಕೈಯಲ್ಲಿ ಬರಲ್ಲ ಅಂದರೆ ನೀವು ಆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಈ ಪ್ಲೇಟಿಂಗ್ ಇಲ್ಲಿ ಇದ್ರ ಬಗ್ಗೆ ಏನು ಇಲ್ಲಿ ಇನ್ ಡೀಟೇಲಾಗಿ ಹೇಳ್ತಾಯಿಲ್ಲ, ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಇನ್ ಡೀಟೇಲಾಗಿ ಹೇಳಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಫಸ್ಟು ಸೆರ್ಗನ್ನ ಪಿನ್ ಮಾಡ್ಕೋಬೇಕು. ನೋಡಿ, ಇದೊಂಥರ ಟ್ರಿಕ್ಸು ಬೇಗ ಪಿನ್ ಮಾಡ್ಕೊಳ್ಳೋದಕ್ಕಾಗತ್ತೆ. ನೋಡಿ, ಫಸ್ಟು ನಮಗೆ ಮಂಡಿಯಿಂದ ಕೆಳಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಸೆರಗನ್ನ ಪಿನ್ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಪಾರ್ಟ್ನ ನಾವು ಲೆಹೆಂಗಾ ಆಗಿ ಮಿಕ್ಕಿದೆಲ್ಲ ನಾವು ಪ್ಲೀಟ್ಸ್ ಆಗಿ ಪಿನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟು ನಾನು ಸೆರಗನ್ನ ಪಿನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀಟಾಗಿ ನಾನಿಲ್ಲಿ ಟೀ ಶರ್ಟ್ ಮೇಲೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಲೂಸ್ ಅನಿಸುತ್ತೆ. ನೀಟಾಗಿ ನಿಮ್ಮ ಬ್ಲೌಸಿಗೆ ಯಾವುದೇ ರೀತಿ ಸುಕ್ಕಿಲ್ದಲೆ ಪಿನ್ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಪಿನ್ ಯೂಸ್ ಮಾಡುವಾಗ ಸೇಫ್ಟಿ ಪಿನ್ನ ಸ್ವಲ್ಪ ಶಾರ್ಪಾಗಿ ಹೊಸದಿರೋದನ್ನು ಯೂಸ್ ಮಾಡಿ, ಯಾಕಂದರೆ ಸೀರೆಗಳು ಆಗಲಿ ಬಟ್ಟೆಗಳು ಬ್ಲೌಸ್ ಆಗಲಿ ಹಾಳಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಂಡಿಯಿಂದ ಕೆಳಗೆ ಸೆರಗನ್ನ ಪಿನ್ ಮಾಡ್ಕೊಂಡಾದ್ಮೇಲೆ ಮಿಕ್ಕಿದೆಲ್ಲ ಸೀರೆನ ನೀವು ನಿಮ್ಮ ಲೆಫ್ಟ್ ಸೈಡಿಗೆ ಈ ರೀತಿ ತೊಗೊಂಡಿಟ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಟೈಟಾಗಿ ಸೀರೆನ ಎಳೆದು ಯಾವುದೇ ರೀತಿ ಲೂಸ್ ಬಿಡ್ದಲೆ, ಯಾವುದೇ ರೀತಿ ಸೀರೆನ ವೇಸ್ಟೇಜಾಗಿ ಬಿಡ್ದಲೆ ನೀವು ಪ್ಲೀಟ್ಸ್ ಮಾಡಲಿಕ್ಕೆ ಶುರು ಮಾಡಿ. ನೋಡಿ, ಈ ರೀತಿ ಕೈಯಲ್ಲಿ ನೀಟಾಗಿ ಗಟ್ಟಿ ಹಿಡಿದು ಅದನ್ನು ಒಂದ್ರ ಪಕ್ಕದಲ್ಲಿ ಒಂದು ಪ್ಲೀಟ್ಸ್ ಮಾಡಬೇಕಾಗತ್ತೆ. ತೀರಾ ಸಣ್ಣದು ಮಾಡ್ಕೋಬೇಡಿ, ಯಾಕಂದರೆ ನೀವು ಅದನ್ನು ಟಕ್ ಮಾಡಿದಾಗ ಸಿಗಿಸ್ದಾಗ ಅದು ದಪ್ಪ ಕಾಣುತ್ತೆ. ಈ ಥರ ಅಗ್ಲವಾಗಿ ಮಾಡಿಕೊಂಡ್ರೆ ಅದು ಫ್ಲ್ಯಾಟಾಗಿ ಹರಡ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಪ್ಲೀಟ್ಸ್ನ ಒಂದ್ರ ಪಕ್ಕದಲ್ಲಿ ಒಂದು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನಾನು ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದ್ರ ಹಿಂದೆ ಒಂದು ಜೋಡಿಸ್ಬೇಡಿ, ಅದು ದಪ್ಪ ಕಾಣುತ್ತೆ ಸಿಗಿಸ್ದಾಗ. ಒಂದ್ರ ಪಕ್ಕ ಒಂದು ಜೋಡಿಸೋದ್ರಿಂದ ನಿಮಗೆ ನೆರಿಗೆ ಕೂಡ ನೀಟಾಗಿ ಕಾಣುತ್ತೆ. ಸ್ಟಿಚ್ ಮಾಡಿಸಿರೋ ಥರ ಲುಕ್ ಬರುತ್ತೆ ಫ್ರೆಂಡ್ಸ್. ತುಂಬಾ ಎಲಿಗೆಂಟ್ ಲುಕ್ ಬರುತ್ತೆ. ಇದು ನೀವು ಕಸ್ಟಮೈಸ್ ಮಾಡಿ ಸ್ಟಿಚ್ ಮಾಡಿಸಿದ್ದೀರಾ ಅನಿಸುತ್ತೆ, ಆ ರೀತಿ ಲುಕ್ ಬರುತ್ತೆ. ಹಾಗಾಗಿ ನೋಡ್ಕೊಳ್ಳಿ ನಿಧಾನವಾಗಿ. ಒಂದ್ರ ಪಕ್ಕದಲ್ಲಿ ಒಂದು ಪ್ಲೇಟ್ಸ್ನ ಈ ಥರ ಇಟ್ಕೋಬೇಕಾಗುತ್ತೆ. ಮಿಕ್ಕಿದ್ದು ಸೀರೆ ಲಾಸ್ಟ್ ಪಾರ್ಟ್ನ ಈ ಥರ ಬಿಟ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಒಂದು ಕಾಲು ಮೊಳದಷ್ಟು, ನಿಮ್ಮ ಮೊಣಕೈಯಷ್ಟು ಸೀರೆನ ಬಿಟ್ಕೊಳ್ಳಿ. ಅದನ್ನು ಸೈಡಿಗೆ ಟಕ್ ಮಾಡೋದು. ಸೊ ನೀವು ಹಿಂದೆ ಟಕ್ ಮಾಡೋದಕ್ಕೆ ಹಿಂಸೆ ಆದರೆ ನೋಡಿ, ಈ ಟ್ರಿಕ್ಸ್ನ ನೋಡ್ಕೊಳ್ಳಿ. ನಿಮ್ಮ ಸ್ಕರ್ಟ್ನ ಸೈಡಿಗೆ ಜರುಗಿಸ್ಕೊಬಿಟ್ಟು ನಿಮ್ಮ ಹಿಂದ್ಗಡೆ ಪಾರ್ಟಿನ ಸ್ಕರ್ಟ್ ಬರುತ್ತಲ್ವ, ಆವಾಗ ಅದನ್ನು ನೀಟಾಗಿ ಈ ರೀತಿ ಪಿನ್ ಮಾಡ್ಕೊಳ್ಳಿ. ಸೊ ತುರುಕ್ ಬಿಡಬೇಡಿವಿ ಒಂದೇ ಸೈಡು, ನೀಟಾಗಿ ಹರಡ್ಕೊಂಡು ಆ ಪ್ಲೀಟ್ನ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಆ ರೀತಿ ಎಲ್ಲ ಲಾಕ್ ಆಗೋ ಥರ ನೀವು ಪಿನ್ನ ಮಾಡಬೇಕಾಗತ್ತೆ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕೂರ್ತಾ ಇದೆ ಪ್ಲೀಟ್ಸು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ನೀವೇನಾದರೂ ಹೋಗಿ ಸ್ಟಿಚ್ ಮಾಡಿ ಹೊಲ್ಸ್ಕೊತೀನಿ ಅಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಈ ರೀತಿ ಯೂಸ್ ಮಾಡಿ ಬೇಜಾರಾಗಿರೋ ಸೀರೆಯಿಂದ ನೀವು ಲೆಹೆಂಗಾ ಲುಕ್ನ ಕ್ರಿಯೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಡಿಫ್ರೆಂಟಾಗಿ ಕೂಡ ಕಾಣುತ್ತೆ. ನೋಡಿ, ಈ ರೀತಿ ಪಿನ್ ಆದಮೇಲೆ ನಿಮ್ಮ ಸ್ಕರ್ಟ್ನ ನಿಧಾನವಾಗಿ ಜರುಗಿಸ್ಕೊಳ್ಳಿ. ಸೊ ನೀಟಾಗಿ ಸೀರೆ ಜರುಗಿದ್ಯಾ ಅಂತ ನೋಡ್ಕೊಳ್ಳೋದಕ್ಕೆ ಈ ಕಟ್ಕೊಂಡಿರ್ತೀರಲ್ವ ನೀವು ಟ್ಯಾಗ್ನ, ಅದು ನಿಮ್ಮ ಸೈಡಿಗೆ ರೈಟ್ ಸೈಡಿಗೆ ನೀಟಾಗಿ ಬರಬೇಕಲ್ವಾ. ನೋಡಿ, ಇಲ್ಲಿ ರೈಟ್ ಸೈಡಿಗೆ ಟ್ಯಾಗ್ ಬಂದರೆ ನೀವು ಕರೆಕ್ಟಾಗಿ ಸ್ಕರ್ಟ್ನ ತಿರುಗಿಸಿದ್ದೀರಾ ಅಂತ. ಸೊ ನೀಟಾಗಿ ಹಿಂದ್ಗಡೆ ಪ್ಲೀಟ್ಸು ನಿಮ್ಮ ಬ್ಯಾಕ್ ಬೋನ್ ಇರುತ್ತಲ್ವ, ಮಧ್ಯದಲ್ಲಿ ನೀಟಾಗಿ ಪ್ಲೀಟ್ಸು ಸೇರಬೇಕಾಗುತ್ತೆ. ನೋಡಿ, ಒಂದು ಮೊಣದಷ್ಟು ಸೀರೆ ಬಿಟ್ಕೊಂಡಿದ್ವಲ್ವ, ಅದನ್ನು ಈಗ ಸೈಡ್ ಪಿನ್ ಮಾಡಬೇಕು. ನೋಡಿ, ಈ ರೀತಿ ಬಾರ್ಡ್ರು ಫ್ರಂಟಿಗೆ ಬರೋ ಥರ ನೀವು ಪ್ಲೀಟ್ಸ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ 3 ಸ್ಟೆಪ್ ಯಾವ್ಯಾವ್ದಪ್ಪ ಅಂದರೆ, ಫಸ್ಟು ಪಲ್ಲು. ನೋಡಿ ಫ್ರೆಂಡ್ಸ್, ಪಲ್ಲು ಪ್ಲೇಟಿಂಗು ಫಸ್ಟ್ ಸ್ಟೆಪ್ ಆಗಿರುತ್ತೆ, ಮತ್ತು ಬ್ಯಾಕ್ ಪ್ಲೇಟಿಂಗು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ನೋಡಿ, ಇದು ಸೈಡ್ಸ್ ಪ್ಲೀಟಿಂಗು ಲಾಸ್ಟ್ ಪ್ಲೀಟಿಂಗು. ನೀಟಾಗಿ ಈ ಥರ ಕವರ್ ಮಾಡಿಕೊಂಡು ನಿಮಗೆ ಬ್ಲೌಸಿಂದು ನಿಮ್ಮದು ಲೆಂತ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಎಲ್ಲ
ಕವರ್ ಆಗೋ ಥರ ನೀವು ಪಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಸೈಡಿಗೆ ಇದನ್ನು ಟಕ್ ಮಾಡಿಕೊಂಡು ಯಾವುದೇ ರೀತಿ ಸುಕ್ಕಿಲ್ದಲೆ ಮತ್ತು ದಪ್ಪ ಕಾಣ್ದಂಗೆ ಟಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪಿನ್ ಮಾಡ್ಕೊಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಕಾಣಿಸ್ತಾ ಇದೆ, ಎಷ್ಟು ಎಲಿಗೆಂಟಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಸೈಡಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಎಷ್ಟು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಬಂದಿದೆ ನೋಡಿ. ಈ ನೀಟಾಗಿ ಇನ್ನು ಮಿಕ್ಕಿದೆಯಲ್ವಾ, ಸೊ ಈ ಪಾರ್ಟ್ನ ನೀವು ನೀಟಾಗಿ ಇದನ್ನು ಸ್ವಲ್ಪ ಮಡಚ್ಕೊಂಡು ಅದನ್ನು ಬ್ಯಾಕ್ ಪ್ಲೇಟ್ ಮಾಡಿದ್ದೀರಲ್ವ ಅದ್ರ ಹಿಂಭಾಗದಲ್ಲಿ ಪಿನ್ ಮಾಡಬೇಕಾಗುತ್ತೆ. ಇದೊಂದನ್ನೇ ನೀವು ಸ್ವಲ್ಪ ನಿಧಾನವಾಗಿ ಪಿನ್ ಮಾಡಬೇಕಾಗಿರೋ ಪ್ರೋಸೆಸ್ ಏನಪ್ಪ ಅಂದರೆ, ಇದನ್ನು ಒಂಚೂರು ಈ ಸೆರಗನ್ನ ಎಳೆದ್ಬಿಟ್ಟು ಟೈಟಾಗಿ ಫಸ್ಟ್ ಸ್ಟೆಪ್ಪಿನ ಪ್ಲೇಟ್ನ ಹಿಂದ್ಗಡೆ ಈ ಸೆರ್ಗಿನ ಬ್ಯಾಕ್ ಪ್ಲೇಟ್ ಮಾಡಿದ್ದೀರಲ್ವಾ ಅಲ್ಲಿ ಹಿಂದ್ಗಡೆ ಪಿನ್ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ ಫ್ರೆಂಡ್ಸ್ ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ. ನಿಮ್ಮ ಬ್ಲೌಸ್ ವೇರ್ ಮಾಡಿಕೊಂಡು ನೀವು ಇದನ್ನು ಸೂಪರ್ ಫಂಕ್ಷನ್ಗಳಲ್ಲಿ, ರಿಸೆಪ್ಷನ್ಗೆ ಮತ್ತು ಫೆಸ್ಟಿವಲ್ಗೆ ಈ ರೀತಿ ನೀವು ಉಟ್ಟಿ ಬೇಜಾರಾಗಿರೋ ಸೀರೆನ ಈ ರೀತಿ ಉಟ್ಟಿ ಲುಕ್ನ ಎಲಿಗೆಂಟ್ ಮಾಡ್ಕೋಬೋದು ಮತ್ತು ನ್ಯೂ ಲುಕ್ ಕೊಟ್ಟಂಗಾಗತ್ತೆ. ಅದಲ್ದಲೆ ಒಂದು ಇನೋವೇಟಿವ್ ಆಗಿ ಪ್ರಯತ್ನ ಪಟ್ಟಂಗೂ ಕೂಡ ಆಗುತ್ತೆ. ಸೊ ಇದಕ್ಕೆ ಒಂದು ಬೆಲ್ಟ್ ಹಾಕೊಂಬಿಟ್ರೆ, ಐ ಮೀನ್ ಸೊಂಟದ ಪಟ್ಟಿ ಅಂತಾರಲ್ವ, ಸೊ ಆ ಥರದೊಂದು ಸೊಂಟದ ಪಟ್ಟಿ ಹಾಕೊಂಬಿಟ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ನಾನು ಈ ಥರ ಸೊಂಟದ ಪಟ್ಟಿನ ಇದಕ್ಕೆ ಪ್ಲೈನಾಗಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ಲೈನ್ ಸೀರೆ ಗ್ರ್ಯಾಂಡಾಗಿರೋದ್ರಿಂದ ಪ್ಲೈನ್ ಬೆಲ್ಟ್ ಹಾಕ್ತಿರೋದ್ರಿಂದ ಅದು ಲುಕ್ಕೇ ಚೇಂಜ್ ಆಗುತ್ತೆ. ಹಿಂದ್ಗಡೆ ಪಲ್ಲುನ ಬಿಟ್ಟು ನೀವು ಪಿನ್ ಮಾಡ್ಕೊಳ್ಳಿ ಯಾವತ್ತೂ. ಸೊ ಲೆಹೆಂಗಾಗಿ ಯಾವಾಗಲೂ ಅದು ಸೀರೆಗೆ ಸೇರಿಸ್ಬಾರ್ದು ಸೆರ್ಗನ್ನು ಸೊಂಟದ ಪಟ್ಟಿಗೆ. ಸೊ ಅದನ್ನು ಬಿಟ್ಟು ನಾನು ಈ ಥರ ಪಿನ್ ಮಾಡಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದ್ರದ್ದು ಬ್ಲೌಸ್ ವೇರ್ ಮಾಡಿ ನಾನು ಸ್ವಲ್ಪ ಮೇಕಪ್ ಕೂಡ ಮಾಡಿಕೊಂಡು ಬರ್ತೀನಿ, ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಕಸ್ಟಮೈಸ್ ಮಾಡಿ ಡಿಸೈನಿಂಗ್ ಮಾಡಿಸಿ ವೇರ್ ಮಾಡಿರೋ ಥರ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಗೋಲ್ಡ್ ಬ್ಲೌಸ್ ಆ್ಯಂಡ್ ಗೋಲ್ಡ್ ಸ್ಕರ್ಟ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ತುಂಬ ಫಂಕ್ಷನ್ಗಳಲ್ಲಿ, ರಿಸೆಪ್ಷನ್ಗಳಲ್ಲಿ ಈ ಲುಕ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋನ ಬಂದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್, ಫ್ಯಾಷನ್ ಮತ್ತು ಮೇಕಪ್ ಆಗಿರಬಹುದು, ಹೇರ್ ಕೇರ್, ಸ್ಕಿನ್ ಕೇರ್, ವೆಯ್ಟ್ ಲಾಸ್ ಟಿಪ್ಸ್, ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಬರ್ತಾನೆ ಇರುತ್ತೆ. ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಹೈಪ್ ಪಾಯಿಂಟ್ ಕೊಡೋದನ್ನು ಮರ್ತಿದ್ದೀರಾ ದಯವಿಟ್ಟು ಹೈಪ್ ಪಾಯಿಂಟ್ ಕೂಡ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ವೀಡಿಯೋಸ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ ಫ್ರೆಂಡ್ಸ್. ಸೊ ನಾನು ಬರ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. Bye-bye.